ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ, ಇವತ್ತೊಂದು ಸ್ಪೆಷಲ್ ವಿಷಯದೊಟ್ಟಿಗೆ ಬಂದಿದ್ದೀನಿ. ಏನಪ್ಪ ಅಂತ ನೀವು ಕಾಯ್ತಾ ಇರ್ತೀರಲ್ವಾ. ಈಗ ನಾನು ಕೆಲವು ವಾರಗಳ ಹಿಂದೆ ಎಲ್ಲ ದೇವರುಗಳನ್ನು ತೂಗಿ ಮಲಗಿಸುವಂತಹ ಹಾಡು ಹಾಡಿದ್ದೆ. ನೆನಪಿದೆಯಾ ನಿಮಗೆ? ತೂಗಿರೆ ರಂಗನ, ತೂಗಿರೆ ಕೃಷ್ಣನ, ತೂಗಿರೆ ಅಚ್ಯುತನಂತನ, ತೂಗಿರೆ ವರಗಿರಿ ಅಪ್ಪ ತಿಮ್ಮಪ್ಪನ, ತೂಗಿರೆ ಕಾವೇರಿ ರಂಗಯ್ಯನ ಅಲ್ವಾ. ದೇವ್ರುಗಳನ್ನ ತೂಗಿ ಮಲಗಿಸುವಂತಹ ಹಾಡುಗಳು ಬೇಕಾದಷ್ಟಿದೆ. ನನ್ನ ಹತ್ರ ಹಾಡುಗಳ ಭಂಡಾರನೇ ಇದೆ. ಮುಂದೆ ನಿಮಗೆ ತಿಳಿಸ್ತೇನೆ. ಅದರಲ್ಲಿ ನಾನು ನನ್ನ ಮಕ್ಕಳನ್ನು ನಿದ್ದೆ ಮಾಡಿಸುವಾಗ ಹಾಡ್ತಿದ್ದಂತಹ ಹಾಡು ಜೋ ಜೋ ಬಾಲಕೃಷ್ಣ, ಜೋಗುಳವ ಪಾಡುತ್ತ ತೂಗುವೆನ, ಜೋ 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 ಯಾದವನಂದನೆ, ಜೋ 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 ಜೋ. ಅತ್ಯಂತ ಚಂದದ ಹಾಡು. ಮುಂದೆ ನಾನು ನಿಮಗೆ ಆ ಹಾಡುಗಳನ್ನು ಪೂರ್ತಿ ಕೊಡ್ತೇನೆ. ಇದ್ರ ಜೊತೆಗೆ ನಾನು ನನ್ನ ಮಕ್ಕಳನ್ನು ಸಣ್ಣ ಇರುವಾಗ ಮಲಗಿಸುವಾಗ ಒಂದು KS ನರಸಿಂಹಸ್ವಾಮಿಯವರ ಭಾವಗೀತೆ ಜಾಸ್ತಿ ಹಾಡ್ತಾ ಇದ್ದೆ. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವಳು ಹೊದ್ದು ಮಲಗು ಮಗುವೆ, ಜೋ 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 ಜೋ. ಇದು ಎಲ್ಲರೂ ಕೇಳಿರುವಂತಹ ಅತ್ಯಂತ ಸುಂದರವಾದ ಹಾಡು. ಹಾಗೆ ಇಷ್ಟೊಂದು ಹಾಡುಗಳಿರುವಾಗ ಇನ್ನೊಂದು ಹಾಡಿದೆ, ಅದು ಅಷ್ಟೇ ತುಂಬ ಚೆನ್ನಾಗಿರೋ ಹಾಡು. NS ಲಕ್ಷ್ಮೀನಾರಾಯಣ ಭಟ್ರು ರಚಿಸಿರುವಂತಹ ಹಾಡು. ತುಂಬ ಚಂದದ ಮಗುವನ್ನು ನಿದ್ದೆ ಮಾಡಿಸುವಾಗ ಹಾಡುವಂತಹ ಹಾಡು. ಅತ್ಯಂತ ಸುಂದರವಾದ ಭಾವಗೀತೆ. ಅತ್ತಿತ್ತ ನೋಡದಿರು ಕೂಡ ಭಾವಗೀತೆ ಅಲ್ವಾ. ಅದು KS ನರಸಿಂಹಸ್ವಾಮಿಯವರ ಭಾವಗೀತೆ. ಇದು NS ಲಕ್ಷ್ಮೀನಾರಾಯಣ ಭಟ್ಟರ ಭಾವಗೀತೆ. ತುಂಬ ಚೆನ್ನಾಗಿರುವ ಹಾಡು. ಅದನ್ನು ನಾನು ನಿಮ್ಗೆ ಇವತ್ತು ಕೇಳಿಸ್ತೀನಿ, ಬನ್ನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿರಿಕ್ಸ್ ಪೂರ್ತಿ, ಸಾಹಿತ್ಯ ಪೂರ್ತಿ ಇರುತ್ತೆ. ನೀವು ಅಲ್ಲಿಂದ ನೋಡಿ ನನ್ನೊಟ್ಟಿಗೆ ಹಾಡ್ತಾ ಪ್ರಾಕ್ಟೀಸ್ ಮಾಡ್ಬೋದು. ಬನ್ನಿ, ಅತ್ಯಂತ ಸುಂದರವಾದ ಹಾಡಿದು. ಮಲಗೋ ಮಲಗೆನ್ನ ಮರಿಯೇ, ಮಲಗೋ ಮಲಗೆನ್ನ ಮರಿಯೇ, ಬಣ್ಣದ ನವಿಲಿನ ಗರಿಯೇ, ಎಲ್ಲಿಂದ ಬಂದೆ ಮನೆಗೆ, ನಂದನ ಇಳಿದಂತೆ ಭುವಿಗೆ, ಮಲಗೋ ಮಲಗೆನ್ನ ಮರಿಯೇ, ಮಲಗೋ ಮಲಗೆನ್ನ ಮರಿಯೇ. ತಾವರೆದಳ ನಿನ್ನ ಕಣ್ಣು, ಕೆನ್ನೆ ಮಾವಿನ ಹಣ್ಣು, ತಾವರೆದಳ ನಿನ್ನ ಕಣ್ಣು, ಕೆನ್ನೆ ಮಾವಿನ ಹಣ್ಣು, ಸಣ್ಣ ತುಟಿಯ ಅಂದ, ಬಣ್ಣದ ಚಿಗುರಿಗೂ ಚಂದ, ನಿದ್ದೆಯ ಮರುಳಲ್ಲಿ ನಗಲು, ಮಂಕಾಯಿ ತೂರಿಯುವ ಹಗಲು, ಮಲಗೋ ಮಲಗೆನ್ನ ಮರಿಯೇ, ಮಲಗೋ ಮಲಗೆನ್ನ ಮರಿಯೇ, ಮಲಗೋ ಮಲಗೆನ್ನ ಮರಿಯೇ, ಮಲಗೋ ಮಲಗೆನ್ನ ಮರಿಯೇ. ಒಲುಮೆ ಹರಿಸಿದ ಕಂದ, ಹುಣ್ಣಿಮೆ
ದೇವಗು ಚಂದ ಒಲುಮೆ ಹರಿಸಿದ ಕಂದ ಹುಣ್ಣಿಮೆ ದೇವಗು ಚಂದ ಬೆಳಕ ಕರೆವ ಅರುಣ ನಿನ್ನ ನಗೆಯ ಕಿರಣ ಚೆಲುವಲ್ಲಿ ಸಾಟಿ ಕಾಮ ತಿಮ್ಮಪ್ಪನಿಗೂ ಮೂರು ನಾಮ ಮಲಗೋ ಮಲಗೆನ್ನ ಮರಿಯೇ ಮಲಗೋ ಮಲಗೆನ್ನ ಮರಿಯೇ ಬಣ್ಣದ ನವಿಲಿನ ಗರಿಯೇ ಎಲ್ಲಿಂದ ಬಂದೆ ಮನೆಗೆ ನಂದನ ಇಳಿದಂತೆ ಭುವಿಗೆ ಮಲಗೋ ಮಲಗೆನ್ನ ಮರಿಯೇ ಮಲಗೋ ಮಲಗೆನ್ನ ಮರಿಯೇ ಮಲಗೋ ಮಲಗೆನ್ನ ಮರಿಯೇ ಮಲಗೋ ಮಲಗೆನ್ನ ಮರಿಯೇ. ಕೇಳಿದ್ರಲ್ವ ಫ್ರೆಂಡ್ಸ್, ಮಕ್ಕಳನ್ನ ತೂಗಿ ಮಲಗಿಸುವಂತಹ ಹಾಡು. ನಮ್ಮ ಕಾಲದಲ್ಲಿ ನಾವು ಮಕ್ಕಳನ್ನ ಯಾವ್ದ್ರಲ್ಲಿ ಮಲಗಿಸ್ತಾ ಇದ್ವಿ? ಈ ತರ ಬಟ್ಟೆ ಜೋಕಾಲಿಲ್ಲೇ ಮಲಗಿಸಿ ದೊಡ್ಡ ಮಾಡಿದೀವಿ ಅಲ್ವಾ? ತೊಟ್ಟಿಲು ಇತ್ತು, ಇಲ್ಲ ಅಂತಿಲ್ಲ, ತೊಟ್ಲು ಇತ್ತು. ಬಟ್ ನಾನಂತೂ ನನ್ನ ಇಬ್ರು ಮಕ್ಕಳನ್ನು ಈ ಬಟ್ಟೆ ಜೋಕಾಲಿಲ್ಲೇ ಮಲಗಿಸಿ ದೊಡ್ಡ ಮಾಡಿದ್ದೆ. ಈಗ ಆಮೇಲೆ ಏನ್ ಬಂತು? ತೊಟ್ಲು ಬಂತು. ಆಮೇಲೆ ಡಾಕ್ಟರ್ಸ್ ಎಲ್ಲ ತೊಟ್ಲಲ್ಲೂ ಮಕ್ಕಳನ್ನ ತೂಗಬಾರ್ದು, ಹಿಂಗೆ ಜೋರಾಗಿ ಮಕ್ಕಳನ್ನ ತೂಗಬಾರ್ದು ಅಂತ ಹೇಳಕ್ ಶುರು ಮಾಡಿದ್ರು. ಈಗೆಲ್ಲ ಕ್ರಿಬ್ ಅಂತೆ, ಬೆಡ್ ತರದ್ದೇ ಮಕ್ಕಳಿಗೊಂದು ಬೆಡ್ಡೇ ಬಂದ್ಬಿಟ್ಟಿದೆ. ಈಗ ತೂಗಿ ಮಲಗಿಸುವಂತಹ ಕ್ರಮ ಈಗಿನ ಕಾಲದಲ್ಲಿ ಇಲ್ಲ. ಅದೇನೋ ಮಕ್ಕಳ ಮೆದುಳು ಮೆತ್ತಗಿರತ್ತಂತೆ, ತೂಗಬಾರ್ದು ಅನ್ನುವ ಕಾನ್ಸೆಪ್ಟ್ ಬಂದಿದೆ. ಈಗ ನಾವೆಲ್ಲ ತೂಗಿಯೇ ಮಲಗಿಸಿದೀವಿ ಅಲ್ವಾ? ಹಾಗಾಗಿ ನಾನು ಮಕ್ಕಳನ್ನ ತೂಗಿ ಮಲಗಿಸುವಂತಹ ಒಂದು ಒಳ್ಳೆಯ ಭಾವಗೀತೆ ನಿಮ್ಗೆ ಕೇಳಿಸಿದೆ. ಹೇಗನ್ನಿಸ್ತು ನಿಮ್ಗೆ? ಇಷ್ಟ ಆಯ್ತಾ? ಇಷ್ಟ ಆದವ್ರು ಏನ್ ಮಾಡಬೇಕು? ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬೇಕು. ಹಾಗೆ ಶ್ಯಾಮಲಾ ವ್ಲಾಗ್ಸ್ ಅನ್ನು ಇಷ್ಟಪಡುವವರು ಖಂಡಿತ ಒಂದು ಲೈಕ್ ಮಾಡಬೇಕು, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ಎಲ್ಲ ವಿಡಿಯೋಗಳನ್ನು ಹಂಚಿಕೊಳ್ಳಿ. ಹೀಗೆ ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.